ಈಗ ಸ್ಟೇಡಿಯಂಗೆ ಹೋಗ್ಬೇಕಾದ್ರೆ ಎಷ್ಟು ಎಕ್ಸೈಟ್ಮೆಂಟ್ ಆಗಿ ಹೋಗಿದ್ವಿ. ಬಟ್ ಅಲ್ಲಿ ಹೋದ ತಕ್ಷಣ ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗ್ಬಿಟ್ಟು ಯಾಕಾದ್ರೂ ಬಂದ್ವಪ್ಪ ಇಲ್ಲಿ ಅನ್ಸ್ಬಿಟ್ಟು. ಬಿಕಾಸ್ ಅಲ್ಲಿ ಫುಲ್ ರಶ್ ಹೆಂಗಿದೆ ಅಂದರೆ ತಿರುಪತಿ ಆದರೂ ಬೇಕು, ತಿರುಪತಿ ದರ್ಶನ ಆದರೂ ಬೇಕು, ಇದು ಬೇಡ ಅನ್ಸ್ಬಿಡ್ತು ಅವಾಗ. ಫುಲ್ ಅಸಲು ಇರೋಕ್ಕಾಗ್ತಿಲ್ಲ ಅಲ್ಲಿ. ನಮ್ಗೆ ಇದು ಗೇಟ್ 17 ಹತ್ರ ನಿಂತಿದ್ವಿ ಫಸ್ಟ್ ನಾವು. ಮತ್ತು ಅಲ್ಲಿ ಯಾರೋ ಹೇಳಿದ್ರು ಇಲ್ಲ ಟಿಕೆಟ್ಸ್ ಬಿಟ್ಟಿದ್ದಾರೆ ನೋಡಿ, ಬುಕ್ ಮಾಡ್ಕೊಳ್ರಿ ಅಂತ. ಓಕೆ ಅಂತ ಟಿಕೆಟ್ ಬುಕ್ ಆದಮೇಲೆ ನಮ್ಮದು ಗೇಟ್ 7ಗೆ ಬಂತು. ಓಕೆ ಅಂತ ಗೇಟ್ 7 ಹತ್ರ ಹೋದ್ವಿ. ಅಲ್ಲಂತೂ 50% ಆಫ್ ಬ್ಯಾಂಗ್ಳೂರ್ ಅಲ್ಲೇ ನಿಂತಿದೆ. ನೋಡಿ ನಂಗೆ ಒಂದು ಸೆಕೆಂಡ್ಗೆ ಏನಪ್ಪ ಇದು ಆಗುತ್ತೋ ಇಲ್ವಾ ಅಂತ ಅನ್ಸ್ಬಿಡ್ತು. ಮತ್ತು ಅವ್ರು ಅನೌನ್ಸ್ ಮಾಡಿದ್ರು ಗೇಟ್ ಓಪನ್, ಇನ್ನೊಂದು 10 ಮಿನಿಟ್ಸಲ್ಲಿ ಗೇಟ್ ಓಪನ್ ಮಾಡ್ತೀವಿ ಅಂತ ಹೇಳಿದ್ರು. ಓಕೆ ಬಿಡು ಓಪನ್ ಮಾಡ್ತಾರೆ, ಹೋಗ್ಬಿಡ್ಬೋದು ಒಳಗೆ ಅಂದ್ಕೊಂಡು. ಬಟ್ ಆಗಲಿಲ್ಲ, ಅವ್ರು ಗೇಟ್ ಓಪನ್ ಮಾಡೋಕ್ಕೂ ರೆಡಿ ಇಲ್ಲ. 3:30ಗೆ ಓಪನ್ ಮಾಡ್ತೀನಿ ಅಂತ ಹೇಳಿದ್ರು. 3:30ಗೂ ಓಪನ್ ಮಾಡಲಿಲ್ಲ. ಆ್ಯಕ್ಚುಲಿ ಹೇಳಿದ್ರು 3:30ಇಂದ ವಿಧಾನಸೌಧದಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಅದು ಕ್ಯಾನ್ಸಲ್ ಮಾಡುತ್ತೆ ಅಂತ ಹೇಳಿದ್ರು. ಓಕೆ ಅಂತ ಮತ್ತೆ ಅಲ್ಲಿ ಹೋದರೆ 3:30ಗೆ ಓಪನ್ ಮಾಡ್ತೀವಿ ಗೇಟು, 4 o'clock ಓಪನ್ ಮಾಡ್ತೀವಿ ಗೇಟು, ಅದು ಇದು ಅಂದ್ರೆ 5:30 ತನಕ ಓಪನೇ ಮಾಡಿಲ್ಲ. ಅವ್ರು ಓಪನ್ ಮಾಡೋಕ್ಕೂ ರೆಡಿ ಇಲ್ಲ. ಆ ಗ್ಯಾಪ್ನಲ್ಲಿ ಇಷ್ಟೆಲ್ಲ ಅನಾಹುತ ಆಗಿರೋದು. ಸೀರಿಯಸ್ಲಿ ಎಷ್ಟು ಹೆಂಗಾಗಿದೆ ನೆನೆಸ್ಕೊಂಡ್ರು, ಈಗಲೂ ನೆನೆಸ್ಕೊಂಡ್ರು ಮೈ ಜುಮ್ ಅನ್ನತ್ತೆ. ಆ ಮೂಮೆಂಟಲ್ಲಿ ನನಗೆ ಅನಿಸ್ತಿತ್ತು ಯಾವಾಗ ನಾನು ಮನೆಗೆ ಹೋಗ್ತೀನಿ, ಯಾವಾಗ ಮಲ್ಕೊತೀನಿ ಅಂತ ಅನ್ಸ್ಬಿಟ್ಟಿತ್ತು. ಚಂದನ್ ಶೆಟ್ಟಿನೂ ಬಂದಿದ್ದಾರೆ. ಅವ್ರನ್ನೂ ಹೆಂಗೆ ಹೋಗ್ತಿದ್ದಾರೆ ಜನಗಳು ಅಂದರೆ, ಗಾಡಿಗಳು ಬೀಳಿಸ್ಬಿಟ್ಟಿದ್ದಾರೆ. ಕಾರ್ 2 ಪಾರ್ಕ್ ಆಗಿದ್ವು ಅಲ್ಲಿ, ಅದನ್ನು ಸ್ಮ್ಯಾಶ್ ಮಾಡಿಬಿಟ್ಟಾರ. ಫುಲ್ ಒಂದು ಕಾರ್ ಅಂದರೆ ಅಪ್ಪಚ್ಚಾಗ್ಬಿಟ್ಟೈತೆ, ಇನ್ನೊಂದು ಕಾರ್ ಗ್ಲಾಸ್ ಹೊಡೆದಾಗ್ಬಿಟ್ಟಿದೆ. ಆ ಚಂದನ್ ಶೆಟ್ಟಿಗೂ ಹಿಂಗೆ ಎಲ್ಲ ಜನಗಳು ಓಡಾಡ್ತಿದ್ರೆ ಪೊಲೀಸರು ಹೊಡಿತಿದ್ರಂತ. ಆ ಚಾಟಿಲಿ ಇದು ಲಾಟಿ ಏಟ್ನು ಚಂದನ್ ಶೆಟ್ಟಿ ಅವ್ರಿಗೆ ಬಿದ್ದಿದೆ ಏಟು. ಅವ್ರ ಕಣ್ಣಾರೆ ನೋಡಿದಾರಂತೆ. ಅಲ್ಲೇ ಅವ್ರ ಗೇಟ್ 10 ಹತ್ರ ನಿಂತಿದ್ರಂತೆ. ಅಲ್ಲೇ ಅವ್ರ ಕಣ್ಣಿಂದನೇ ಒಬ್ಬರು ಸ್ಪಾಟಲ್ಲಿ ಹೋಗಿದ್ದಾರೆ, ಕಾಲು ಮುರ್ಕೊಂಡಿದ್ದಾರೆ, ಕಾಲು ಮುರಿದೋಗಿದೆ, ಅದು ಇದು ಮಾಡ್ತಿದ್ದಾರೆ. ಬಟ್ ಆದರೂ ಜನಗಳು ಕೇರ್ ಮಾಡ್ತಿಲ್ಲ. ಕೆಳಗೆ ಬಿದ್ದಿದ್ರು ಹೊಡ್ಕೊಂಡು ತುಳ್ಕೊಂಡು ಹೋಗ್ತಿದ್ದಾರೆ ಬಿಟ್ಟು ಹಿಂಗೆ ಆಗ್ತಿದೆ ನಾವು ಸರಿಬೇಕು ಅಂತ ಅಸಲು ಥಿಂಕ್ನೂ ಮಾಡ್ತಿಲ್ಲ ಅವರು. ಹಂಗೆ ಓಡಾಡ್ತಿದ್ದಾರೆ. ಇಷ್ಟು ಅನ್ಯಾಯವಾಗಿ ಸುಮ್ಮನೆ ಇಷ್ಟೆಲ್ಲ ಅನಾಹುತ ಆಯಿತು. ನನಗೂ ಸೀರಿಯಸ್ಲಿ ನಿಂತಿದ್ದೀನಿ, ನನಗೂ ತಲೆ ಸುತ್ತ ಬರ್ತಿದೆ, ಬ್ರೀತ್ ಮಾಡೋಕ್ಕಾಗ್ತಿದ್ದಿಲ್ಲ. ಫುಲ್ಲು ಬೇರೆ ಇಳಿತಿದೆ. ಅಸಲು ಗಾಳಿ ಆಗ್ತಿಲ್ಲ ಜನದಾಗ. ನಮ್ಗೆ ಆಗಲೇ ಗೊತ್ತಾಯಿತು ಆಗಂಗಿಲ್ಲ, ಇದು ಆಗೋ ಕೆಲಸ ಅಲ್ಲ ಅಂತ. ನಾವು ರಿಟರ್ನ್ ಬಂದುಬಿಟ್ವಿ. ರಿಟರ್ನ್ ಬಂದಮೇಲೆ ಗೊತ್ತಾಯಿತು 11 ಮೆಂಬರ್ಸ್ ಡೆತ್ ಆಗಿದ್ದಾರೆ ಅಂತ. ಇವ್ರ ಮ್ಯಾನೇಜ್ಮೆಂಟ್ ಸರಿ ಇದ್ದಿಲ್ಲ, ಸೀರಿಯಸ್ಲಿ ಸರಿ ಇದ್ದಿಲ್ಲ. ನಾವು ಗೇಟ್ 7 ಹತ್ರ ನಿಂತಿದ್ದಲ್ಲಿ ಒಬ್ಬರು ಪೊಲೀಸ್ ಇಲ್ಲ, ಒಬ್ಬರು ಇದ್ದಿದ್ದು. ಅದು ಲೇಡಿ ಪೊಲೀಸ್ ಇದ್ರು, ಒಬ್ಬರು ಇದ್ದಿದ್ದು. ಅಸಲು ಏನು ಕೇರ್ ಮಾಡ್ತಿಲ್ಲ. ನಾವು ನಿಂತಿದ್ದಲ್ಲಿ ಗೋಡೆ ಇರುತ್ತೆ, ಈ ಗೋಡೆ ಇರುತ್ತಲ್ಲ, ಈ ಗೋಡೆನೂ ಬಿದ್ದೋಗ್ಬಿಟ್ಟಿದೆ ಅಂತ ಪರಿ ಡ್ರೆಸ್. ಆ ಗೋಡೆ ಮೇಲೆ ಯಾರು ನಿಂತಿದ್ರು ಅವ್ರನ್ನೂ ಕೆಳಗಡೆ ಬಿದ್ದಿದ್ದಾರೆ. ಫುಲ್ ಎಂತ ಇವ್ರಿಗೆ ಯಾಕೆ ಅಷ್ಟು ಅರ್ಜೆಂಟ್ ಇತ್ತೋ ಏನೋ. ಇವರಿಗೆ ನಿನ್ನೆ ವಿನ್ ಆಗಿದ್ದಾರೆ, ಮ್ಯಾಚ್ ಮುಗಿದಿದೆ, ಇವತ್ತೇ ಪರೇಡ್ ಇರಬೇಕು ಅಂತ ಯಾಕೆ ಅಂದ್ಕೊಂಡ್ರು ಏನೋ, ಯಾಕೆ ಅಷ್ಟು ಅರ್ಜೆಂಟ್ ಇಟ್ಟರೇನೋ ಗೊತ್ತಿಲ್ಲ. ಅಟ್ಲೀಸ್ಟ್ ಒಂದು 2 ಡೇಸ್ ಟೈಮ್ ತೊಗೊಂಡು ಅರೇಂಜ್ ಮಾಡಿ ಮ್ಯಾನೇಜ್ಮೆಂಟ್ ಅರೇಂಜ್ ಮಾಡಿ ಸೆಕ್ಯೂರಿಟಿ ಸೇಫ್ಟಿ ಎಲ್ಲ ನೋಡ್ಕೊಂಡು ಇಟ್ಟಿದ್ರೂ ಆಗ್ತಿತ್ತು. ಸುಮ್ಮನೆ 11 ಮೆಂಬರ್ಸ್ ಡೆತ್ ಆಗ್ತಿದ್ದಿಲ್ಲ, ಇನ್ನು ಉಳಿದಿದ್ದವ್ರಿಗೆ ಯಾರಿಗೂ ಇಂಜುರಿ ಆಗ್ತಿದ್ದಿಲ್ಲ. ಅಟ್ಲೀಸ್ಟ್ ಅವ್ರು ಮುಂಚೆನೇ ಅನೌನ್ಸ್ ಮಾಡಬೇಕಾಗಿತ್ತು, ಇದು ಚಿಕ್ಕ ಮಕ್ಕಳು ಅಲಾವಿಲ್ಲ, ವಯಸ್ಸಾದವರು ಅಲಾವಿಲ್ಲ ಅಂತ. ಮ್ಯಾಚ್ಗೆ ಕ್ರಿಕೆಟ್ ಮ್ಯಾಚ್ಗೆ 15,000 10,000 ಇದ್ರೂ ಟಿಕೆಟ್ ರೇಟ್ ಇದ್ರೂ ಟಿಕೆಟ್ ತೊಗೊಂಡು ಅಷ್ಟು ಮಂದಿ ಬರ್ತಿದ್ರು, ಅಷ್ಟು ರಶ್, ಅಷ್ಟು ಕ್ರೌಡ್ ಆಗ್ತಿತ್ತು. ಇನ್ನು ಇವ್ರು ಫ್ರೀ ಟಿಕೆಟ್ ಅಂದಾಗ ಇನ್ನು ಬರಲ್ಲ ಅಂತ ಏನು ಗ್ಯಾರಂಟಿ ಇತ್ತು ನಂಗೆ ಗೊತ್ತಿಲ್ಲ ಅವರಿಗೆ. ಸೀರಿಯಸ್ಲಿ ಫುಲ್ಲು ಸುಮ್ಮನೆ ಹೆಂಗೆ ಆಗ್ಬಿಟ್ಟಿತ್ತು ಅಂದರೆ ಅಲ್ಲಿ ಕೇಳೋರಿಲ್ಲ ಹೇಳೋರಿಲ್ಲ. ಇವ್ರು ನೋಡಿದರೆ ಗೇಟ್ ತೆಗಿತಿಲ್ಲ. ಏನೋ ಒಂಥರ ಈಗಲೂ ನೆನ್ಸ್ಕೊಂಡ್ರೆ ಒಂಥರ ಎಲ್ಲ ಜುಮ್ ಅನ್ನತ್ತೆ. ನಾವು ಸೇಫ್ ಆದ್ವಿ, ಎಲ್ಲರೂ ಒಂದು ಸ್ವಲ್ಪ ಜನ ಸೇಫ್ ಆದ್ವಿ, ಇಲ್ಲ ಅಂದಿಲ್ಲ. ಬಟ್ ಇನ್ನು 50 ಮೆಂಬರ್ಸ್ ಇಂಜೂರ್ ಆಗಿದ್ದವರಿಗೆ ಅವರಿಗೆ ಇವರು ಪೊಲಿಟಿಕ್ಸ್ ಅವರು, ಇವರು ಡಿ.ಕೆ. ಶಿವಕುಮಾರ್ ಅವರೆಲ್ಲರೂ ಇವ್ರಿಗೆ ಯಾರಾದರೂ ಹೇಳಿದ್ರಾ ಇವರು ನಮಗೆ ಬಂದು ಪಿಕ್ ಮಾಡ್ಕೊಳ್ರಿ ಅಂತ? ಇಲ್ಲ. ಫಸ್ಟ್ ಅಲ್ಲಿಗೆ ಹೋಗ್ಬಿಟ್ರು, ಅವರಿಂದನೇ ಲೇಟ್ ಆಗಿದ್ದು ಈ ಕಡೆ. ಇವ್ರು ಜಲ್ದಿ ಬೇಗ ಗೇಟ್ ತೆಗೆದಿದ್ರೆ ಹೋಗಿ ಕುತ್ಕೊಂಡ್ಬಿಡ್ತಿದ್ರು ಎಲ್ಲರೂ ಅಲ್ಲಿ ಸ್ಟೇಡಿಯಂ ಒಳಗೆ. ಅವಾಗ ಏನಾಗ್ತಿದ್ದಿಲ್ಲ, ಇವ್ರು ಗೇಟ್ ತೆಗಿಯೋಕೆ ಲೇಟ್ ಮಾಡಿದ್ರಲ್ಲ, ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು. ಅಲ್ಲಿಂದನೇ ಇವರೆಲ್ಲ ದೊಕ್ಕೊಂತ ಅದು ಇದು ಮಾಡ್ಕೊಂತ ಇದು ಮಾಡಿಲ್ಲ. ರಿಟರ್ನ್ ಬರೋಕ್ಕೂ ದಾರಿ ಇಲ್ಲ ಅಲ್ಲಿ. ಫುಲ್ ಯಾಕೆ ಹಿಂಗೆ ಮಾಡಿದ್ರು ಏನು. ಒಂದು ಸ್ವಲ್ಪ ಜನ RCB ಫ್ಯಾನ್ಸ್ ನಾವೆಲ್ಲರೂ ಒಂದು ಸ್ವಲ್ಪ ಜನ ಅಲ್ಲಿ ತಿರುಪತಿಗೆ ಹೋಗಿ ಬಂದ್ವಿ, ಅಂಜನಾದ್ರಿಗೆ ಹೋಗಿ ಬಂದ್ವಿ, ಆ ಆರ್ಕೆ ಹೊತ್ಕೊಂಡ್ವಿ ಈ ಆರ್ಕೆ ಹೊತ್ಕೊಂಡ್ವಿ, ಗೆಲ್ಲಬೇಕು ಅಂತ ಅಷ್ಟೆಲ್ಲ ಬೇಡ್ಕೊಂಡ್ರು. ಲಾಸ್ಟಿಗೆ ಗೆದ್ರು, ನಮ್ಮ RCB ಅವ್ರು ಗೆದ್ರು, ನಾವು ಗೆದ್ವಿ, ಎಲ್ಲ ಆಯಿತು. ಈಗ ಅದೇ RCB ಫ್ಯಾನ್ಸ್ 50 ಮೆಂಬರ್ಸ್ ಇಂಜುರಿ ಆಗಿದೆ ಅವ್ರಿಗೆ. 11 ಮೆಂಬರ್ಸ್ ಅಂತೂ ಡೆತ್ ಆದರೂ ಈಗ ನಾವು ಏನು ಮಾಡೋಕ್ಕೆ ಆಗಲ್ಲ. ಅಟ್ಲೀಸ್ಟ್ 50 ಮೆಂಬರ್ಸಿಗೆ ಏನಾಗಬಾರ್ದು ಅಂತ ನಾವು ಬೇಡ್ಕೊಳ್ಳೋಣ. ಇವಾಗ ಅದೊಂದೇ ಪರಿಹಾರ ಇರೋದು. ಅಟ್ಲೀಸ್ಟ್ ಏನಾಗಬಾರ್ದು ಬೇಡ್ಕೊಳ್ಳೋಣ. ಅವ್ರಿಗಾದ್ರೂ ಏನಾಗಬಾರ್ದು. ಈಗ 11 ಮೆಂಬರ್ಸ್ ಹೆಂಗಾಗಿದೆ ಅವ್ರಿಗೆ ಹಂಗೆ ಆಗಬಾರ್ದು. ಅವ್ರಿಗೋಸ್ಕರ ಬೇಡ್ಕೊಳ್ಳೋಣ. RCB ವಿನ್ ಆಗಬೇಕಂತ ಎಷ್ಟು ಬೇಡ್ಕೊಂಡ್ರೆ ಇವಾಗ ಅದೇ RCB ಫ್ಯಾನ್ಸ್ ಒದ್ದಾಡ್ತಿದ್ದಾರೆ, ನರಳ್ತಿದ್ದಾರೆ. ಅವ್ರಿಗೋಸ್ಕರ ಬೇಡ್ಕೊಳ್ಬೇಕು. ಅವ್ರಿಗೆ ಏನಾಗಬಾರ್ದು, ಅವ್ರು ಸೇಫ್ ಆಗಿರ್ಬೇಕು, ಅವ್ರಿಗೆ ಏನಾಗಬಾರ್ದು ಅಂತ ಬೇಡ್ಕೊಳ್ಳೋಣ ದೇವರಲ್ಲಿ. ಇನ್ನು 11 ಮೆಂಬರ್ಸ್ ಡೆತ್ ಆಗಿದ್ದಾರೆ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊಳ್ಳೋಣ. ಐ ಹೋಪ್ ಎಲ್ಲರೂ ಬೇಡ್ಕೊಳ್ತೀರಿ, ಎಲ್ಲರೂ ಸೇಫ್ ಆಗಿರ್ತೀರಿ ಅಂತ ಅಂದ್ಕೊಳ್ತೀನಿ. ಹ್ಯಾವ್ ಅ ನೈಸ್ ಡೇ.